ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನು ಈಗಾಗಲೇ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ 7 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದು ಆಗಿದೆ. ಅದಾದ ಮೇಲೆ ಮ್ಯಾಥ್ಸನ್ನು ಕೇಳಿದ್ರಿ, ಅದನ್ನು ಕೂಡ 1 ವರ್ಷದ ಮ್ಯಾಥ್ಸ್ ಪತ್ರಿಕೆಯನ್ನು ಕೂಡ ಇಡಲಾಗಿದೆ. ಈಗ ಮೊದಲ ಪತ್ರಿಕೆ ಇದು ಸೈಕಾಲಜಿಗೆ ಸಂಬಂಧಪಟ್ಟಿದ್ದು, ಅಂದರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ತರ್ತಾ ಇದ್ದೇನೆ. ಸ್ನೇಹಿತರೆ, ಇದು ಗೊತ್ತಿರಲಿ ನಿಮಗೆ 1 to 5 ಶಿಕ್ಷಕರ ನೇಮಕಾತಿ ಅರ್ಹತಾ ಪರೀಕ್ಷೆ ಏನಿದೆ, ಶಿಕ್ಷಕರ ನೇಮಕಾತಿಗೆ ಅರ್ಹತಾ ಪರೀಕ್ಷೆ TET ಏನಿದೆ, ಅದಕ್ಕೋಸ್ಕರ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೇನೆ. ಪೇಪರ್ 1 ನೆನಪಲ್ಲಿ ಇರಲಿ. ಇನ್ನು ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಇದು ಸೈಕಾಲಜಿ ಒಂದು ರೀತಿ ಟಫ್ ಅನಿಸ್ಬೋದು, ಆದರೆ ಮ್ಯಾಥ್ಸ್ ಅಷ್ಟು ಟಫ್ ಅಲ್ಲ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಇರುವಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಈ ಪೇಪರನ್ನು ಬಿಡಿಸ್ಬಿಡೋಣ. ಓಕೆ, ಮೊದಲ ಪ್ರಶ್ನೆ ಹೀಗಿದೆ: ಮಗುವಿನ ವಿಕಾಸಕ್ಕೆ ಕಾರಣ. ಇಲ್ಲಿದೆ ವಯಸ್ಸು, ಅನುಭವ, ವಯಸ್ಸು ಮತ್ತು ಪಕ್ವತೆ ಮತ್ತು ಕಲಿಕಾ ಅನುಭವ, ಪಕ್ವತೆ ಮತ್ತು ಮೈಕಟ್ಟು ಅಂತಿದೆ. ಸ್ನೇಹಿತರೆ, ಒಂದು ಮಗು ವಿಕಾಸ ಹೊಂದಬೇಕು ಅಂದರೆ ಅದಕ್ಕೆ ಪಕ್ವತೆ ಮತ್ತು ಕಲಿಕೆಯ ಅನುಭವ ಇರಬೇಕಾಗುತ್ತೆ. ಪಕ್ವತೆ ಮತ್ತು ಕಲಿಕೆಯ ಅನುಭವ ಇದ್ದಾಗ ಮಾತ್ರ, ಅಂದರೆ ಕಲಿಯುವಂತಹ ಸಾಮರ್ಥ್ಯ ಇರಬೇಕು ಹಾಗೂ ಕಲಿಕೆಯ ಅನುಭವ ಇದ್ದಾಗ ಮಾತ್ರ ಇಲ್ಲಿ ಏನಾಗುತ್ತೆ, ಅದ್ಭುತವಾಗಿ ವಿಕಾಸ ಹೊಂದುತ್ತೆ ಎನ್ನುವಂಥದ್ದು. ಇನ್ನು ಶಿರಪಾದ ವಿಕಾಸ ತತ್ವ ನೋಡಿ, ಸಿಂಪಲ್ ಆಗಿದೆ. ಶಿರಪಾದ ಅಂದರೆ ಅಲ್ಲೇ ಕ್ವಶನಲ್ಲೇ ಆನ್ಸರ್ ಇದೆ ನೋಡಿ. ಶಿರಪಾದ ಅಂದರೆ ಶಿರ ಅಂದರೆ ತಲೆ, ಪಾದ ಅಂದರೆ ಕಾಲು ಅನ್ನೋದು ಅಷ್ಟು ಗೊತ್ತಿದ್ರೆ ಸಾಕಿಲ್ಲ ನೋಡಿ. ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆ ಹೋಗುವಂಥದ್ದು. ವಿಕಾಸ ಕೇಂದ್ರನ ಖಂಡಿತ ಅಲ್ಲ, ಯಾಕಂದರೆ ಹೊರಗೆ ಹೋಗ್ತಾ ಇದೆ. ವಿಕಾಸವು ತಲೆಯ ಕಡೆಯಿಂದ ಬೆರಳುಗಳ ಕಡೆಗೆ ಸಾಗುವಂಥದ್ದು. ರೈಟ್, ಇದೇ ಸರಿಯಾದ ಉತ್ತರ. ವಿಕಾಸವು ಎಲ್ಲ ದಿಕ್ಕಿನಲ್ಲಿ ಖಂಡಿತ ಅಲ್ಲ. ವಿಕಾಸವು ದೇಹದ ಎಲ್ಲ ಭಾಗಗಳು ಹರಡುತ್ತೆ ಇರ್ಬೋದು, ಬಟ್ ಇಲ್ಲಿ ಕ್ಲಿಯರಾಗಿ ಶಿರಪಾದ ಅಂತ ಕೊಟ್ಟಿರೋದ್ರಿಂದ ತಲೆಯ ಕಡೆಯಿಂದ ಬೆರಳುಗಳ ಕಡೆ ಹೋಗುವಂತಹದ್ದು. ಕ್ಲಿಯರ್. ಮೂರನೇ ಪ್ರಶ್ನೆ: ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳೇ ಸ್ಕೀಮಾ ಅಂತ ಏನು ಕರಿತೇವೆ, ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ವ್ಯಕ್ತಿಯ ಬುದ್ಧಿಶಕ್ತಿಯು ಈ ಕೆಳಗಿನ ಅಂಶದ ಪರಿಣಾಮವಾಗಿದೆ. ಅನುವಂಶತೆಯಿಂದ ಬರುತ್ತೆ, ಓಕೆ, ಪರಿಸರದಿಂದಲೂ ಬರುತ್ತೆ, ಪೌಷ್ಟಿಕತೆಯಿಂದಲೂ ಬರುತ್ತೆ. ಆದರೆ ಹೆಚ್ಚು ಬರುವಂಥದ್ದು ಅನುವಂಶೀಯತೆ ಮತ್ತು ಪರಿಸರ ಎರಡೂ ಸೇರಿದಾಗ ವ್ಯಕ್ತಿಯ ಬುದ್ಧಿಶಕ್ತಿ, ಬೆಳವಣಿಗೆ, ವಿಕಾಸ ಎಲ್ಲವೂ ಕೂಡ ಇವೆರಡರಿಂದ ಫಲಿತವಾಗಿರುವಂತಹದ್ದು. ಸರಿಯಾದ ಉತ್ತರ ಅನುವಂಶೀಯತೆ ಮತ್ತು ಪರಿಸರ. ಇನ್ನು ಮುಂದಿನ ಪ್ರಶ್ನೆ 65ನೇ ಪ್ರಶ್ನೆ: ಒಂದು ಮಗು ತನ್ನ ವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದ್ದರೆ ಇದಕ್ಕೆ ಕಾರಣ ಏನು ಅಂದರೆ ವಿಕಾಸದಲ್ಲಿ ಕೊರತೆ, ಖಂಡಿತ ಕೊರತೆ ಇರುತ್ತೆ. ಸೂಕ್ತ ಬೆಳವಣಿಗೆ ಇಲ್ಲದೆ ಇರುವಂಥದ್ದು ಹೌದು. ಪೌಷ್ಟಿಕತೆಯ ಕೊರತೆ, ಪಕ್ವತೆಯ ಕೊರತೆ. ನೋಡಿ, ಇಲ್ಲಿ ಉಚ್ಚಾರಣೆಯಲ್ಲಿ ಇಲ್ಲಿ ವಿಕಾಸಕ್ಕೂ ಉಚ್ಚಾರಣೆಗೂ ಸಂಬಂಧನೇ ಇಲ್ಲ. ಪದ ಸಂಪತ್ತಿನಲ್ಲಿ ಅಂದಾಗ ವಿಕಾಸದಲ್ಲಿ ಕೊರತೆ ಬರುತ್ತೆ, ಆದರೆ ಪಕ್ವತೆಯ ಕೊರತೆ ಇದ್ದಾಗ ಇದು ಉಂಟಾಗುವಂಥದ್ದು. ಸರಿಯಾದ ಉತ್ತರ 5 ಏನು 2/65 ಉತ್ತರ. ಇನ್ನು ಮುಂದಿನ ಪ್ರಶ್ನೆ: ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣ ಕೊಡಬಡುವಂಥದ್ದು. ನೋಡಿ, ನಾವಾಗಲೇ ಶಿರಪಾದ ತತ್ವವನ್ನೇನು ಓದಿವಿ. ನಿಮ್ಮ ಮನೇಲಿದ್ದರೂ ಕೂಡ ಚಿಕ್ಕ ಮಕ್ಕಳು ಇದ್ದರೆ, ಯಾರಾದರೂ ಎತ್ಕೊಳಕ್ಕೆ ಹೋದ್ರೆ ಚಿಕ್ಕ ಮಕ್ಕಳನ್ನ ಇನ್ನೂ ತಲೆ ನಿಲ್ತಿಲ್ಲ ಸುಮ್ಮನಿರೋ ಅಂದರೆ ಕತ್ತು ನಿಲ್ತಿಲ್ಲ, ಶಿರ ನಿಲ್ತಿಲ್ಲ. ಸ್ನೇಹಿತರೆ, ಶಿರ ಮೀನ್ಸ್ ಕತ್ತು ಅನ್ನೋದು ನಿಮಗೆ ಗೊತ್ತಿರಲಿ. ಶಿರ ನಿಲ್ತಿಲ್ಲ ಅಂತಾರೆ. ಮೊದಲಿಗೆ ಮಗುವಿನ ನಿಯಂತ್ರಣ ಪಡೆದುಕೊಳ್ಳುವಂಥದ್ದು ಶಿರ. ಇದು ಸಿಂಪಲ್ ಕ್ವಶನ್ ಆಗಿರುವಂಥದ್ದು. ಶಿರ ಆಮೇಲೆ ನೋಡಿ ತೋಳುಗಳು, ಹಸ್ತ, ಕಾಲು ಅವೆಲ್ಲ ನಿಧಾನಕ್ಕೆ ಬರುತ್ತೆ. ನೋಡಿ, ಒಂದು ಮಗುವಿನ ವಯಸ್ಸು 8 ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು 10 ವರ್ಷ. ಹಾಗಾದರೆ ಅವನ ಬುದ್ಧಿಶಕ್ತಿ ಎಷ್ಟು ಎನ್ನುವಂಥದ್ದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ಹೇಗೆ ನಾವು ಇಲ್ಲಿ ಬಿಡಿಸುವಂಥದ್ದು. ನೋಡಿ, ಇಲ್ಲಿ ಮಾನಸಿಕ ವಯಸ್ಸನ್ನು ಹಾಕಿಕೊಳ್ಳೋಣ ಮೇಲ್ಗಡೆ, ಕೆಳಗಡೆ ದೈಹಿಕ ವಯಸ್ಸನ್ನು ಹಾಕಿಕೊಳ್ಳೋಣ, ಇಂಟು 100 ಮಾಡೋಣ. ಮಾನಸಿಕ ವಯಸ್ಸು, ದೈಹಿಕ ವಯಸ್ಸು 8 ಆಗುತ್ತೆ. ಇನ್ನು ಎಷ್ಟು ಉಳಿತು? 2. ಎಷ್ಟಾಯಿತು? 2 ಉಳಿದ್ರೆ 20 ಆಯಿತು. ಅಲ್ಲ, 2 20 ಆಯಿತು. 8 2 16, 4 ಉಳಿತು. 4 ಉಳಿದ್ರೆ ಮತ್ತೆ ಎಷ್ಟಾಗುತ್ತೆ? 40 ಆಗುತ್ತೆ. 8 ಇಲ್ಲ 40, 1.25 ಇಂಟು 100 ಅಂದರೆ 125. ಆನ್ಸರ್ ಗೊತ್ತಾಯ್ತಾ? 125. ಓಕೆ, ಕ್ಲಿಯರ್. ಸರಿಯಾದ ಉತ್ತರ 125. ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವಂತಹ ಸಿದ್ಧಾಂತವನ್ನು ಹೇಳಿದ್ದು ವೈಗೋಸ್ಕಿಯವರ ಸಿದ್ಧಾಂತ. ಓಕೆ, ಇನ್ನು
ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವಂಥದ್ದು ಕಿಶೋರ ವ್ಯವಸ್ಥೆಯಲ್ಲಿ. ಹೌದು, ತುಂಬ ಹೆಚ್ಚಾಗುವಂಥದ್ದು ಕಿಶೋರ ವ್ಯವಸ್ಥೆಯಲ್ಲಿ. ಬಾಲ್ಯ ವ್ಯವಸ್ಥೆಯಲ್ಲಿ ಹೆಚ್ಚು ಭಾಷೆಗಳನ್ನು ಕಲಿಯುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಪ್ರೌಢಾವಸ್ಥೆಯಲ್ಲಿ ತನ್ನದೇ ಆದ ಸ್ನೇಹಿತರೊಂದಿಗೆ ಹೆಚ್ಚು ಪ್ರಭಾವಿತವಾಗುತ್ತೆ. ಇನ್ನು ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನು ಈ ಕೆಳಕಂಡ ಪಿಯಾಜೆ ಅವರ ಜ್ಞಾನಾತ್ಮಕ ವಲಯದಲ್ಲಿ ಬೆಳವಣಿಗೆಯಲ್ಲಿ ಕಾಣಬಹುದು ಅಂದರೆ ಸಂವೇದನಾ ಗತಿ ಹಂತದಲ್ಲಿ. ಹಸುಳೆತನದ ಅವಧಿ ಎಷ್ಟು ಅಂದರೆ ಜನನದಿಂದ 3 ವರ್ಷದವರೆಗೆ, 3 ರಿಂದ 6 ವರ್ಷ, 6 ರಿಂದ 8 ವರ್ಷ, ಗರ್ಭಾವಸ್ಥೆಯಿಂದ ಜನನದವರೆಗೆ. ಅಂದರೆ ಹಸುಳೆತನ ಅಂದರೆ ಬಂದರೆ ಜನನದಿಂದ 3 ವರ್ಷದವರೆಗೆ. ಒಂದೊಂದು ತತ್ವದಲ್ಲಿ ಒಬ್ಬೊಬ್ಬರು ಹೇಳ್ತಾರೆ, ಇನ್ನೊಬ್ಬರು ಜನನದಿಂದ 2 ವರ್ಷ ಅಂತ ಕೂಡ ಹೇಳ್ತಾರೆ. ನಮಗಿಲ್ಲಿರುವಂತಹ ಆಪ್ಷನ್ನು ಜನನದಿಂದ 3 ವರ್ಷದವರೆಗೆ. ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಸೂಚಿಸುವ ಅಂಶ ಯಾವುದು ಅಂದರೆ ಸಾಧನೆ. ಸಿಂಪಲ್ಲು. ಸ್ಮೃತಿ ಶಕ್ತಿ, ಬುದ್ಧಿಶಕ್ತಿ, ಸೃಜನಶೀಲ ಎಲ್ಲವೂ ಇದೆ. ಆದರೆ ಅಂಕಗಳು ಅಂತ ಬಂದಾಗ ಸಾಧನೆ ಆಗುತ್ತೆ. ಓಕೆ. ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷತೆ ಸಾಧನ ಪರೀಕ್ಷೆ ವರ್ಷದ ಕೊನೆಯಲ್ಲಿ ಮಾಡುವಂಥದ್ದು. ವೈದ್ಯಕೀಯ ಪರೀಕ್ಷೆ, ಅದು ಸಂಬಂಧಿತ ಪ್ರವೇಶ ಪರೀಕ್ಷೆ, ನೈದಾನಿಕ ಪರೀಕ್ಷೆ ಅಲ್ಲ. ಇದನ್ನು ಪ್ರವೇಶ ಪರೀಕ್ಷೆ ಅಂದರೆ ಸೇತುಬಂಧ ಪರೀಕ್ಷೆ, ಅದು ಇದು ಎಲ್ಲ ಇರುತ್ತೆ ಇಲ್ಲಿ. ಸರಿಯಾದ ಉತ್ತರ ಕಠಿಣತೆ ಕಂಡುಹಿಡಿಯುವಂಥದ್ದು ನೈದಾನಿಕ ಪರೀಕ್ಷೆ. ಯಾವುದು? ನೈದಾನಿಕ ಪರೀಕ್ಷೆ ಸರಿಯಾದ ಉತ್ತರ. ಇನ್ನು ಈ ಕೆಳಗಿನವುಗಳಲ್ಲಿ ಒಂದು ಪೂರ್ವ ವಾಕ್ಶಕ್ತಿಯ ಸಂವಹನವಲ್ಲ. ವಾಕ್ಶಕ್ತಿಯ ಸಂವಹನವಲ್ಲ. ಅಳುವುದು, ಹಾವಭಾವ, ತೊದಲುವುದು ವಾಕ್ಯಗಳು. ಸ್ನೇಹಿತರೆ, ಅಳುವುದು, ಹಾವಭಾವ, ತೊದಲುವುದು ಇವೆಲ್ಲವೂ ವಾಕ್ಶಕ್ತಿಯ ಸಂವಹನವೇ. ಆದರೆ ವಾಕ್ಯಗಳು ಇದೆಲ್ಲವನ್ನು ಮೀರಿದ ಆದಮೇಲೆ ವಾಕ್ಯಗಳು ಬರುವಂಥದ್ದು. ಅಲ್ಲಿ ವಾಕ್ಶಕ್ತಿಯ ಸಂವಹನ ಅಂತ ಕನ್ಸಿಡರ್ ಮಾಡೋಕ್ಕಾಗೋಲ್ಲ. ಯಾಕಂದರೆ ಒಂದು ಪೂರ್ವ ವಾಕ್ ಇಲ್ಲಿ ಕೇಳಿರುವಂಥದ್ದು ನೋಡಿ, ಇದು ವಾಕ್ ಅಂದರೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಕೇಳಿರುವಂಥದ್ದು ಪೂರ್ವ ವಾಕ್ ಅಂದರೆ ಮಾತಾಡೋದಕ್ಕೂ ಮುಂಚಿತವಾಗಿ. ಕ್ಲಿಯರ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ಹೇಳಬಹುದಾದಂಥದ್ದು ಕೊನೆಯಲ್ಲಿ ಮಾಡುವಂಥದ್ದು ಸಾಧನ ಪರೀಕ್ಷೆ. ನಿಮಗೆ ಆಗಲೇ ಹೇಳದಂತೆ ನಾನು. ವಿಶ್ವ ಆರೋಗ್ಯ ಸಂಘಟನೆ 1980 ಪ್ರಕಾರ ಅಶಕ್ತ ಎಂದರೆ, ಇದು ಒಂದು ಸೈಕಾಲಜಿ ಬುಕ್ಸಲ್ಲೇ ಕೊಟ್ಟಿದ್ದಾರೆ, ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆಯನ್ನು ಹೊಂದಿರುವಂತಹ ಮಗು. ಮಂದಗಾಮಿ ಕಲಿಕೆಯುಳ್ಳವರ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರುತ್ತೆ? 90. ಸಾಮಾನ್ಯವಾಗಿರುವಂಥದ್ದು 100 ರಿಂದ 120. 120 ಮೇಲ್ಪಟ್ಟವರು ಅವರು ಪ್ರತಿಭಾವಂತರು. ಡಿಸ್ಲೆಕ್ಸಿಯಾ ಅಂದರೆ ಸ್ನೇಹಿತರೆ ಇಲ್ಲಿ ಓದುವ ಕೊಟ್ಟಿದ್ದಾರೆ, ಇಲ್ಲಿದೆ ಅಲ್ಲ, ವಾಚನ ಅಸ್ವಸ್ಥತೆ ಅಂತ. ಡಿಸ್ಕ್ಯಾಲಿಕಿಯಾ ಅಂದರೆ ಬರವಣಿಗೆ ಅಥವಾ ಗಣಿತಕ್ಕೆ ಸಂಬಂಧಪಟ್ಟಂಥದ್ದು. ಮಾನಸಿಕ ಅಸ್ವಸ್ಥತೆ ಗೊತ್ತಲ್ಲ, ವರ್ತನ ಅಸ್ವಸ್ಥತೆಯೂ ಗೊತ್ತಿರುತ್ತೆ ನಿಮಗೆ. ಓಕೆ. ಸೃಜನಶೀಲತೆಯ ಕೊನೆಯ ಹಂತ ಯಾವುದು ಅಂದರೆ ಪರಿಶೀಲನೆ. ಯಾವುದು? ಪರಿಶೀಲನೆ. ಓಕೆ. 80ನೇ ಪ್ರಶ್ನೆ. ಮಕ್ಕಳು ಸಾಮಾನ್ಯ ವರ್ತನೆಗಳಿಂದ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಅಪರಾಧಿಗಳಾಗ್ತಾರೆ, ನರವ್ಯಾಧಿಗ್ರಸ್ತರಾಗ್ತಾರೆ, ಹಿಂದುಳಿದವರಾಗ್ತಾರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ. ಇಲ್ಲಿ ನೋಡಿ, ಅಪರಾಧಿಗಳಾಗ್ತಾರೆ ಅಂದರೆ ಸಾಮಾನ್ಯ ವರ್ತನೆಗಳಿಗಿಂತ ಭಿನ್ನವಾದಾಗ, ಸಮಾಜಕ್ಕೆ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅಪರಾಧಿಗಳಾಗ್ತಾರೆ. ಒಂದು ಮಗು 15 ಸೇಬಿನ ಬುಟ್ಟಿಯಿಂದ 15 ಸೇಬು ಹಣ್ಣಿನ ಬುಟ್ಟಿಯಿಂದ 8 ಸೇಬುಗಳನ್ನು ತೆಗೆದ ನಂತರ 7 ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು. ಇದು ಉದಾಹರಣೆ. ಸಮತಲ ವರ್ಗಾವಣೆ ಖಂಡಿತ ಅಲ್ಲ, ಅನುಕ್ರಮ ವರ್ಗಾವಣೆ ಅಲ್ಲ, ಲಂಬ ವರ್ಗಾವಣೆ ಅಲ್ಲ, ಪಾರ್ಶ್ವ ವರ್ಗಾವಣೆ ಅಂತ ಕನ್ಸಿಡರ್ ಮಾಡುತ್ತೆ. ಈ ಕೆಳಗಿನವುಗಳಲ್ಲಿ ನೆನಪಲ್ಲಿಟ್ಕೊಳ್ಳಿ, ಜೈವಿಕ ಅಗತ್ಯತೆ ಇಲ್ಲದಿರುವುದು. ಜೈವಿಕವಾಗಿ ಆಹಾರ ಬೇಕು, ವಿರಾಮನೂ ಬೇಕು, ನಿದ್ದೆಯೂ ಬೇಕು. ಭದ್ರತೆ ಇದು ಜೈವಿಕ ಅಗತ್ಯತೆ ಅಲ್ಲ, ಮಾನಸಿಕ ಅಗತ್ಯತೆ. ಇನ್ನು ಕ್ರಿಯಾತ್ಮಕ ವರ್ತನೆಯ ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು, ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ಹೇಳಿದವರು ಸ್ಕಿನ್ನರ್. ಕ್ರಿಯಾತ್ಮಕ ವರ್ತನೆಯನ್ನು ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು, ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ ಅಂತ ಹೇಳಿದ್ದು ಸ್ಕಿನ್ನರ್. ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವಂಥದ್ದು. ಮಗು ಕೇಂದ್ರಿತ. ಓಕೆ. ಸ್ಪರ್ಧೆ ಮತ್ತು ಸಹಕಾರ ಇರಬೇಕು, ಬಹುಮಾನ ಮತ್ತು ಶಿಕ್ಷಣ ಇರಬೇಕು. ಶಿಕ್ಷಕ ಕೇಂದ್ರಿತವಾಗಿದ್ದರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಇದಾಗುತ್ತೆ. ಇಲ್ಲಿ ತಪ್ಪಾಗಿರಬಹುದು. ಇಲ್ಲಿ ತಂತ್ರವಲ್ಲದ್ದು ಅಂತ ಕೇಳಿದಾರಲ್ಲ, ಅದರಿಂದ. ಇನ್ನು ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುವಂಶತೆಯ ಪ್ರಕಾರ ಒಂದು ಮಗು ಅನುವಂಶವಾಗಿರುತ್ತೆ ಅಂದರೆ ತಂದೆ ತಾಯಿಯಿಂದ ಎಲ್ಲ ಪ್ರಬಲ ಗುಣಗಳನ್ನು ಪಡೆದುಕೊಳ್ಳುತ್ತೆ. ಕೆಲವೊಂದು ಟೈಮು, ಆದರೆ ಎಲ್ಲ ಟೈಮು ಅಲ್ಲ. 50-50 ಖಂಡಿತ. ಇದು ಕೆಲವೊಂದು ಟೈಮು, ಇದು ಕೆಲವೊಂದು ಟೈಮು. ಪರ್ಫೆಕ್ಟಾಗಿ ನೋಡೋದಾದರೆ ಹೆಚ್ಚಿನ ಟೈಮು 50% ಪಡೆದುಕೊಳ್ಳುತ್ತೆ.
ಇನ್ನು ಅನಾರೋಗ್ಯಕರ ಮನೋಧಾರಣೆ, ಮೂಢನಂಬಿಕೆ, ಭಯ ಇವುಗಳನ್ನು ತೊಡೆದು ಹಾಕಬಹುದಾದ ಸಿದ್ಧಾಂತ ಯಾವುದು ಅಂದರೆ ಸಾಂಪ್ರದಾಯಿಕ ಅನುಬಂಧನ ಸಿದ್ಧಾಂತ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದ ಇರುವಂತಹದ್ದು ಯಾವುದು ಅಂದರೆ ರೂಪಿಸುವಿಕೆ ಇರುತ್ತೆ, ಅಳಿಸಿ ಹೋಗುವಿಕೆ ಇರುತ್ತೆ, ಸ್ವಭಾವಕ್ಕೆ ಪುನಃ ಪಡೆದುಕೊಳ್ಳುವುದು ಇರುತ್ತೆ, ಪ್ರಚೋದನೆ ಪ್ರತಿಕ್ರಿಯೆ ಇಲ್ಲ ಎನ್ನುವಂಥದ್ದು ನೆನಪಲ್ಲಿರಲಿ. ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವ ಮಾರ್ಗ. ಒಳನೋಟ ಕಲಿಕೆಯಲ್ಲಿ ಸಮಸ್ಯೆ ಪರಿಹಾರ ಹಿಡಿಯುತ್ತೆ. ಇಡಿಯಿಂದ ಬಿಡಿ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಒಂದು ಚಿಂಪಾಂಜಿ ಬಾಳೆಹಣ್ಣನ್ನು ಹೇಗೆ ಪಡೆದುಕೊಳ್ಳುತ್ತೆ ಅಂತ. ಸಮಗ್ರವಾಗಿಸುವಿಕೆ ಇರುತ್ತೆ. ಪ್ರಯತ್ನ ಮತ್ತು ದೋಷ ಕಲಿಕೆ ಅಂದರೆ ಇದು ಬೇರೆಯೇ ಸಿದ್ಧಾಂತ. ಸೊ ಇರದಿರುವಂತಹ ಮಾರ್ಗ ಇದು. ಮಾರ್ಗ ಇದೆ, ಬಟ್ ಇದು ಸಿದ್ಧಾಂತವೇ ಬೇರೆ, ಅದಕ್ಕೋಸ್ಕರ ಟ್ರಯಲ್ ಆ್ಯಂಡ್ ಎರರ್ ಇದು ಬರುತ್ತಲ್ಲ ಅದರಿಂದ. ಕಲಿಕಾ ಪ್ರಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು. ಇದು ಕ್ರಿಯಾಜನ್ಯ ಅನುಬಂಧನದಲ್ಲಿ ಆಗುವಂಥದ್ದು. ಇನ್ನು ಕೊನೆಯ ಪ್ರಶ್ನೆ, ಮಕ್ಕಳು ತಂದೆ ತಾಯಿಯರನ್ನು ಹೋಲುತ್ತಾರೆ. ಇದು ಯಾವುದಕ್ಕೆ ಉದಾಹರಣೆ? ಭಿನ್ನತೆಯ ನಿಯಮ, ಅದೇ ಮಕ್ಕಳು ಒಂಥರ ಇರ್ತಾರೆ, ತಂದೆ ಒಂಥರ ಇರುವಂಥದ್ದು. ದುರ್ಬಲ ನಿಯಮ ಅಲ್ಲ. ಪ್ರಬಲ ನಿಯಮ ಖಂಡಿತವಾಗಿಯೂ ಅಲ್ಲ. ಸರಿಯಾದ ಉತ್ತರ ಸಾಮ್ಯತೆ ನಿಯಮ. ಸ್ನೇಹಿತರೆ, ಇದು ಇವತ್ತಿನ ಪ್ರಶ್ನೆ ಪತ್ರಿಕೆ ಆಗಿತ್ತು. ಇದು ಸೈಕಾಲಜಿ ಪತ್ರಿಕೆ ಆಗಿರುವಂಥದ್ದು. 1 to 5 ಏನು ಪೇಪರ್ ಫಸ್ಟ್. ಇದು ಕೇವಲ ಪೇಪರ್ ಫಸ್ಟ್ಗೆ ಅಲ್ಲ, CETಗೂ ಕೂಡ ಇದು ಅನುಕೂಲ ಆಗುತ್ತೆ. ನಿಮಗೆ ನೆನಪಲ್ಲಿರಲಿ, CETಗೂ ಕೂಡ ಇದು ಅನುಕೂಲ ಆಗೋ ಕಾರಣದಿಂದ ನಾನು ಇದನ್ನು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಧನ್ಯವಾದ.